This is everything I got from Srirampura. Hi guys, welcome back to my channel. If you're new here, hi, I'm Swati. Nimge enadru shopping, makeup, lifestyle and travel videos adalli interest idre, please do subscribe to my channel because I make a video on all of that. Ee video dalli nanu ivattu Srirampuraದಿಂದ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ನೀವೇನಾದರೂ ಇನ್ನೂ ನನ್ನ ಶ್ರೀರಾಂಪುರ ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಬೇಕಂದ್ರೆ ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 3 ಡಿಫ್ರೆಂಟ್ ಡ್ರೆಸ್ನ ನಾನು ಹಾಕೊಂಡಿದ್ದೀನಿ ಬಿಕಾಸ್ ಆ ವಿಡಿಯೋನ ನಾನು 3 ಡಿಫ್ರೆಂಟ್ ಡೇಸಲ್ಲಿ ಶೂಟ್ ಮಾಡಿದ್ದೀನಿ. ನೀವು ಯಾರಾದರೂ ಅದನ್ನು ಅಬ್ಸರ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೈಲೈಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ಬಟ್ ಥ್ಯಾಂಕ್ ಗಾಡ್ ನೀವು ಯಾರೂ ನೋಟಿಸ್ ಮಾಡಲಿಲ್ಲ. ನೀವೆಲ್ಲ ಕೇಳೋದಕ್ಕೆ ಮುಂಚೆ ನಾನೇ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಶ್ರೀರಾಂಪುರನ ಒಂದೇ ಒಂದು ದಿವಸದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂತಲ್ಲ. ನನಗೆ ಅಷ್ಟು ದಿವಸ 3 ಡೇಸ್ ಯಾಕೆ ಬೇಕಾಯಿತು ಅಂದರೆ ನಾನು ವರ್ಕ್ ಮುಗಿಸ್ಕೊಂಡು ಶ್ರೀರಾಂಪುರಕ್ಕೆ ರೀಚ್ ಆಗೋಕ್ಕೆ 4 o'clock ಆಗೋಗ್ತಾಯಿತ್ತು. 4 o'clock to 7 o'clock ಅಷ್ಟೇ ನಾನು ಶೂಟ್ ಮಾಡ್ತಾಯಿದ್ದೆ ಬಿಕಾಸ್ 7 o'clock ಮೇಲೆ ಕತ್ಲಾಗೋಗ್ತಾಯಿತ್ತು. ಕತ್ಲಾದ್ಮೇಲೆ ನಾವು ಎಂಥ ವೀಡಿಯೋ ತೊಗೊಂಡ್ರು ಶಾಪ್ ನೇಮ್ಸ್ ಕ್ಲಿಯರಾಗಿ ಬರೋಲ್ಲ, ಡ್ರೆಸ್ಗಳೆಲ್ಲ ಲೈಟ್ ಆಗಿರೋದು ಬೇರೆ ಥರನೇ ಕಾಣಿಸ್ಬೋದು ಕೂಡ. ಸೊ ಅದಕ್ಕೆ ನಾನು 7 o'clock ಆದಮೇಲೆ ವೈಂಡ್ ಅಪ್ ಮಾಡಿಬಿಟ್ಟು ಸೇಮ್ ರೂಟೀನ್ ಮಾಡ್ಕೊಂಡ್ಬಿಟ್ಟಿದ್ದೆ 3 ಡೇಸ್ ಕೂಡ. ಲೈಕ್ ಜಾಬ್ ಮುಗಿಸ್ಕೋ, ವಾಪಸ್ ಶ್ರೀರಾಂಪುರಕ್ಕೆ 4 o'clock ಬಾ, 7 o'clock ತನಕ ಶೂಟ್ ಮಾಡು, ಮತ್ತೆ ವಾಪಸ್ ಹೋಗು, ಮತ್ತೆ ಸೇಮ್ ರೂಟೀನ್ 3 ಡೇಸ್ ನಾನು ಕಂಟಿನ್ಯೂಸ್ ಆಗಿ ಅದೇ ಮಾಡಿದ್ದೀನಿ. ನಾನು ಶ್ರೀರಾಂಪುರ ಪಾರ್ಟ್ 1 ಅಲ್ಲಿ ಸ್ವಲ್ಪ ಡೀಟೇಲ್ಸ್ನ ಮೆನ್ಷನ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದೆ. ಅದನ್ನೇ ಸೇಮ್ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ಕೇಳಿ, ಸ್ವಲ್ಪ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ಕೇಳಿದ್ದೀರಾ, ಅದಕ್ಕೆ ನಾನೀಗ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಕೆಜಿಗೆ ಎಷ್ಟು ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಅದೇನಾಗುತ್ತೆ ಅಂದರೆ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಂಥ ಕ್ವಾಲಿಟಿ ಫ್ಯಾಬ್ರಿಕ್ ತೊಗೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲಾಗಿ ಹೇಳಬೇಕು ಅಂದರೆ ಕೆಜಿಗೆ 100 rupees ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಮಿಂಗ್ಸು 9:30 ಮಾರ್ನಿಂಗ್ ಇಂದ ಸ್ಟಾರ್ಟ್ ಆಗಿ ನೈಟ್ 9 PM ತನಕ ಇರುತ್ತೆ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ 11 o'clock ಆದ್ಮೇಲೆ ಹೋಗಿ, ಬಿಕಾಸ್ 11 o'clock ಅಷ್ಟರಲ್ಲಿ ಎಲ್ಲ ಶಾಪು ಓಪನ್ ಆಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಪರ್ಟಿಕ್ಯುಲರ್ ಶಾಪ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅದನ್ನ ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿ ಓಪನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಹೋಗಿ. ಯಾವಾಗ ಹಾಲಿಡೇಸ್ ಇರುತ್ತೆ ಅಂತ ಕೇಳಿದ್ರೆ ಹಾಲಿಡೇಸ್ ಆ ಥರ ಏನೂ ಪರ್ಟಿಕ್ಯುಲರ್ ಆಗಿ ಅವರು ಮೆನ್ಷನ್ ಮಾಡಿರಲಿಲ್ಲ. ಆ್ಯಂಡ್ ನಾನು ಕೇಳಿದಾಗ ಕೂಡ ಹೇಳಿದ್ರು ಎಲ್ಲ ಡೇಸು ಅದು ಓಪನ್ ಆಗಿರುತ್ತೆ ಅಂತ. ಇನ್ನು ಟ್ರಾನ್ಸ್ಪೋರ್ಟಿಗೆ ಬಂದರೆ ಮೆಟ್ರೋ ಮತ್ತು ಬಸ್ ಕೂಡ ಇದೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಗಾಡಿಯಲ್ಲಿ ಬರಬೇಡಿ, ಬಿಕಾಸ್ ಚಿಕ್ಕ ರೋಡ್ ಇರುತ್ತೆ. ನೀವು ಗಾಡಿ ಹಾಕೊಂಡು ಓಡಾಡ್ತೀರಾ ಅಥವಾ ಎಲ್ಲೋ ಪಾರ್ಕ್ ಮಾಡ್ತೀರಾ ಅಂದರೆ ದಟ್ ಇಸ್ ನಾಟ್ ಸೇಫ್ ಅಂತಲೇ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಾವೇನಾದರೂ ಬೇರೆ ಸ್ಟ್ರೀಟ್ ಶಾಪಿಂಗಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾನೇ ಕಮ್ಮಿ ಕ್ರೌಡ್ ಇರುತ್ತೆ, ನೀವು ಆರಾಮಾಗಿ ಬಂದು ಶಾಪ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಗಾಡಿಲಲ್ಲ. ನಾನು ಶ್ರೀರಾಂಪುರ ಪಾರ್ಟ್ 1 ಅಲ್ಲಿ ಹೇಳಿರೋ ಥರ ಇಲ್ಲಿ ಫ್ಯಾಬ್ರಿಕ್ ಅಷ್ಟೇ ಅಲ್ಲ, ಕುರ್ತಾ, ಸಾರಿ, ನೈಟಿ, ಸೋಫಾ ಸೆಟ್, ಮ್ಯಾಟ್ಸ್, ಕರ್ಟನ್ಸ್ ಅಂತ ಒಂದಲ್ಲ ಎರಡಲ್ಲ ಎಲ್ಲ ಥರದ ಐಟಮು ಇಲ್ಲಿ ಅವೈಲೇಬಲ್ ಆಗಿದೆ. ಈ ಥರ ಒಂದು ಶಾಪಿಂದ ಅಂದರೆ ಒಂದು ನನ್ನ ಫೇವ್ರೆಟ್ ಶಾಪ್ ಅಂತ ತುಂಬಾ ಪಾರ್ಟ್ 1 ಅಲ್ಲಿ ಹೇಳಿದ್ದೀನಿ. ನನ್ನ ಫೇವ್ರೆಟ್ ಶಾಪಿಂದ ನಾನಿವತ್ತು ಕ್ಲೋತ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ತಂದಿರೋ ಪೀಸಸ್ನ ತೋರಿಸೋದಕ್ಕಿಂತ ಮುಂಚೆ ನಾನು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಕೂಡ ಮಾಡಿದ್ದೀನಿ ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ತೋರಿಸ್ತೀನಿ. ಡೋಂಟ್ ಸ್ಕಿಪ್, ವಾಚ್ ದ ವಿಡಿಯೋ ಟಿಲ್ ಎಂಡ್. ನನ್ನ ಫಸ್ಟ್ ಪೀಸ್ ಬಂದ್ಬಿಟ್ಟು ಈ ಪಿಂಕ್ ಕಲರ್ ಸ್ಲೀವ್ಲೆಸ್ ಟಾಪ್. ಮೇಲೆ ಹಾಕಿರ್ಬೇಕಾದ್ರೆ ಕಾರ್ಸೆಟ್ ಟಾಪ್ ಥರ ಕಾಣಿಸ್ತಾ ಇತ್ತು. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ಕಾರ್ಸೆಟ್ ಟಾಪ್ಸ್ ಎಲ್ಲ. ಸೊ ಅದನ್ನ ಕೆಳಗಡೆ ತೊಗೊಂಡು ಬಂದ್ಮೇಲೆ ಗೊತ್ತಾಯ್ತು ಇದು ಪ್ಯೂರ್ ಕಾಟನ್ ಟಾಪ್ ಅಂತ. ಆ್ಯಂಡ್ ಮುಟ್ಟಿದ ತಕ್ಷಣ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಜಸ್ಟ್ 250 ಅಲ್ವಾ ಅಂತ ಹೇಳ್ಬಿಟ್ಟು ಐ ಪರ್ಚೇಸ್ ದಿಸ್. ಆ್ಯಂಡ್ ಇನ್ನು ಟಾಪ್ ಬಗ್ಗೆ ಮಾತಾಡಬೇಕು ಅಂದರೆ ಬ್ಯಾಕ್ ಸೈಡಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ತುಂಬಾ ಕಂಫರ್ಟಬಲ್, ಬ್ರೀತಬಲ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಡೌನ್ ಸೈಡಲ್ಲಿ ಈ ಥರ ಡಾಟೆಡ್ ಡಿಟೇಲಿಂಗ್ ಕೊಟ್ಟಿದ್ದಾರೆ. ಓನ್ಲಿ ಡೌನ್ ಸೈಡಲ್ಲಿ ಅಷ್ಟೇ ಇದು ಸೀತ್ರೂ ಇದೆ. ಫುಲ್ ಅಪ್ ಅಂದರೆ ಬರ್ಸ್ ಸೈಡಲ್ಲಿ ಡಬಲ್ ಲೇಯರ್ಡ್ ಹಾಕಿರೋದ್ರಿಂದ ಒಂಚೂರೂ ಸೀತ್ರೂ ಇಲ್ಲ. ಆ್ಯಂಡ್ ಆಗಲೇ ಹೇಳಿದಾಗೆ ಜಸ್ಟ್ ಪೇ 250 ಫಾರ್ ದಿಸ್. ಆ್ಯಂಡ್ ನೆಕ್ಸ್ಟ್ ಟಾಪ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಬ್ಯಾಕ್ಲೆಸ್ ಟಾಪ್. ಆ್ಯಕ್ಚುಲಿ ಇದನ್ನು ನೋಡ್ಬಿಟ್ಟು ಏನು ಅಂದ್ಕೊಂಡೆ ಅಂದರೆ ಇದನ್ನು ನಾನು ಯಾವುದಾದ್ರೂ ಪ್ಲೇನ್ ಕುರ್ತಾ ಮೇಲೆ ಓವರ್ ಕೋಟಾಗಿ ಯೂಸ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು. ಇದು ಕೂಡ ಕಾಟನ್ ಬಟ್ ತುಂಬಾ ಸೀತ್ರೂ ಇದೆ. ಇದೊಂದು ಸ್ವಲ್ಪ ಏನಾದರೂ ತಿಕ್ಕಾಗಿದ್ದಿದ್ರೆ ಟಾಪ್ ಥರ ಕೂಡ ಯೂಸ್ ಮಾಡ್ಬೋದಾಗಿತ್ತು. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಬ್ಯಾಕ್ಲೆಸ್ ಬರುತ್ತೆ ಆ್ಯಂಡ್ ಫ್ರಂಟಲ್ಲಿ ಈ ಥರ ನೆಕ್ ಕೊಟ್ಟಿದ್ದಾರೆ. ಬಟ್ ಇದು ಸ್ವಲ್ಪ ಸೀತ್ರೂ ಇದೆ, ಆ್ಯಸ್ ಯು ಗೈಸ್ ಕ್ಯಾನ್ ಸಿ. ಸ್ವಲ್ಪ ಏನು ಜಾಸ್ತಿನೇ ಸೀತ್ರೂ ಇದೆ. ಬಟ್ ಆಗಲೇ ಹೇಳೋದ್ನಲ್ಲ, ಇದು ನಾನು ಡಿಫ್ರೆಂಟಾಗಿ ಸ್ಟೈಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಐ ಜಸ್ಟ್ ಪೇ 200 rupees ಆ್ಯಂಡ್ ಐ ಬಾಟ್ ದಿಸ್. ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಐ ಪರ್ಚೇಸ್ ದಿಸ್
ಫುಲ್ ಸ್ಲೀವ್ಡ್ ವೈಟ್ ಶರ್ಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ನಿಮ್ಮ ಹತ್ರ ಒಂದು ವೈಟ್ ಬೇಸಿಕ್ ಶರ್ಟ್ ಇರಬೇಕು ನಿಮ್ಮ ವಾರ್ಡ್ರೋಬಲ್ಲಿ ಅಂತ. ಆ್ಯಂಡ್ ಇನ್ ಮಿಂತ್ರಾ ವ್ಲಾಗಲ್ಲಿ ಅನ್ಸುತ್ತೆ ನಾನು H&M ಇಂದ ಕೂಡ ನಾನು ವೈಟ್ ಕಲರ್ದು ಶರ್ಟ್ನ ಪರ್ಚೇಸ್ ಮಾಡಿದೆ. ಅದು ನನಗೆ ಕಾಸ್ಟ್ ಆಗಿ 1000 rupees 1200 rupees ನನಗೆ ನೆನಪಿಲ್ಲ. ಬಟ್ ಫಾರ್ ದಿಸ್ ಐ ಜಸ್ಟ್ ಪೇಡ್ 400 rupees. ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ, ಈ ಚಿಕ್ಕ ಚಿಕ್ಕ ಶಾಪ್ಗಳಿಂದೆಲ್ಲ ತೊಗೋಬೇಕಾದ್ರೆ, ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಬೇಕಾದ್ರೆ ನಾವೇನಾದರೂ ಈ ವೈಟ್ ಕಲರ್ ಶರ್ಟ್ ಡ್ರೆಸ್ ಏನಕ್ಕೆ ಹೋದ್ರೂ ಸ್ವಲ್ಪ ಸ್ಟೇನ್ ಆಗಿಬಿಟ್ಟಿರುತ್ತೆ, ಅಥವಾ ಬೇರೆ ಏನಾದರೂ ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ. ಬಟ್ ಇದ್ರ ಮೇಲೆ ಒಂದೇ ಒಂದು ಡಾಟ್ ಕೂಡ ಏನೂ ಆಗಿಲ್ಲ. ಇಟ್ ಈಸ್ ವೆಲ್ ಮೇಂಟೈನ್ಡ್, ವೆಲ್ ಕೆಪ್ಟ್ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ನಾನು ಈ ಟಾಪ್ನ ನೋಡಿದ್ದು ಎಲ್ಲ ಔಟ್ಫಿಟ್ನ ಪರ್ಚೇಸ್ ಮಾಡಿ ಲಾಸ್ಟಲ್ಲಿ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನಾನು ಈ ಟಾಪ್ನ ನೋಡಿದ್ದು. ಲೈಕ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಇಷ್ಟೊಂದೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಇನ್ನೂ ಒಂದು ಏನಕ್ಕಪ್ಪ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಶಾಪಿಂದ ಈಚೆ ಬಂದೆ. ಸ್ವಲ್ಪ ಬಿಟ್ಬಿಟ್ಟು ಬೇರೆ ಎಲ್ಲ ಶೂಟ್ ಮಾಡಬೇಕಾದ್ರೆ ಇದು ನನ್ನ ತಲೆಯಿಂದ ಹೋಗ್ತಾನೆ ಇರಲಿಲ್ಲ. ಸೊ ವಾಪಸ್ ಹೋಗಿ ದೆನ್ ಕೇಳಿದೆ, ಎಷ್ಟು ಕೊಡ್ತೀರಾ ಏನು ಟಾಪು ಅಂತೆಲ್ಲ ಕೇಳ್ಬೇಕಾರೆ ಈ ಸೆಡ್ ಈ ಕೋಟೆಡ್ 400 ಫಾರ್ ದಿಸ್. ದೆನ್ ಐ ವಾಸ್ ಲೈಕ್ ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ವಾಸ್ ಲೈಕ್ ನೋ ಅಂತ. ಬಿಕಾಸ್ ಮಟೀರಿಯಲ್ ಆ ಥರದ್ದು ಪ್ಯೂರ್ ಕಾಟನ್ ಅಂದರೆ ನೀವು ಮುಟ್ಟಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈ ಥರ ಒಂದು ಮೆಟೀರಿಯಲ್ಲು 300-200ಗೆ ವರ್ತ್ ಅಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು ಆ್ಯಂಡ್ ನನಗೂ ಚೆನ್ನಾಗಿ ಗೊತ್ತಿತ್ತು. ಸೊ ಅದಕ್ಕೆ ನಾನು ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಐ ಜಸ್ಟ್ ಪೇಡ್ 400 ಆ್ಯಂಡ್ ಐ ಬಾಟ್ ದಿಸ್. ಕ್ವಾಲಿಟಿ ಸೋ ಗುಡ್ ಅಂತಲೇ ಹೇಳ್ಬೋದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಈ ಟಾಪ್ ನನಗೆ ಅಷ್ಟು ಇಷ್ಟ ಆಗೋಗಿರೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲಾದರೂ ಹೋಗಬೇಕು ಅಂದರೆ ಸರಿ ಆ ವೈಟ್ ಟಾಪ್ ಅಂತ ಹಾಕೋತಾ ಇದ್ದೀನಿ. ಆ್ಯಂಡ್ ನಿಮಗೆ ಈ ಟಾಪ್ನ ಒಂದು 3-4 ವೀಡಿಯೋಸಲ್ಲಾದರೂ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಗಮನಿಸಿದ್ರೆ ನೀವು, ನಂದು ಪ್ರೀವಿಯಸ್ ಪಾರ್ಟ್ 1 ಶ್ರೀರಾಮ್ಪುರ ವಿಡಿಯೋದಲ್ಲಿ ಕೂಡ ನಾನು ತಮ್ನೇಲ್ಗೆ ಇದೇ ಟಾಪ್ ಹಾಕೊಂಡೇನೆ ಫೋಟೋ ಹಾಕಿರೋದು. ಆ್ಯಂಡ್ ಮೈ ನೆಕ್ಸ್ಟ್ ಟಾಪ್ ಈಸ್ ಲಾಂಗ್ ಶರ್ಟ್. ಇದನ್ನ ನೀವು ಶರ್ಟ್ ಥರ ಬೇಕಾದರೂ ಯೂಸ್ ಮಾಡ್ಬೋದು, ಹಾಗೆ ಶ್ರಗ್ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಫಸ್ಟೇ ಹೇಳ್ಬಿಡ್ತೀನಿ, ಇದು ಸೀತ್ರೂ ಇದೆ. ಆ್ಯಂಡ್ ಮಟೀರಿಯಲ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ. ಮೇ ಬಿ ಟಿಶ್ಯೂ, ಎಕ್ಸಾಕ್ಟಾಗಿ ಯಾವ ಮೆಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ಜಸ್ಟ್ ಪೇಡ್ 300 ಫಾರ್ ದಿಸ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಚೆರಿ ಶಾರ್ಟ್ ಡ್ರೆಸ್. ಫ್ರಂಟಲ್ಲಿದೆ, ಸಾರಿ. ಆ್ಯಂಡ್ ಫ್ರಂಟಲ್ಲಿ ಈ ಥರ ಚಿಕ್ಕದೊಂದು ಬೋ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ ಥ್ರೂ ಔಟ್ ದ ಡ್ರೆಸ್ ಚೆರಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಇದು ಸೀತ್ರೂ ಇದೆ, ಒಳಗಡೆ ಏನಾದರೂ ಹಾಕೋಬೇಕು. ಇದನ್ನ ಅವರು 400 ಕೋಟ್ ಮಾಡಿದ್ರು, ಬಟ್ ಸೀತ್ರೂ ಇದೆ ಅಂತ ಹೇಳ್ಬಿಟ್ಟು ಐ ಜಸ್ಟ್ ಪೇಡ್ 300 ಫಾರ್ ದಿಸ್. ಆ್ಯಂಡ್ ಐ ರಿಯಲಿ ಲವ್ ಇಟ್. ಈ ಡ್ರೆಸ್ ಬಂದ್ಬಿಟ್ಟು ಮಿನಿ ಡ್ರೆಸ್ಸು, ಸೊ ಅಬೌವ್ ನೀ ಲೆಂತೆ ಬರುತ್ತೆ. ಆ್ಯಂಡ್ ನಾನು ಪರ್ಚೇಸ್ ಮಾಡೋದು ಸೈಜ್ ಬಂದ್ಬಿಟ್ಟು ಮೀಡಿಯಮ್. ಸೊ ನನಗೆ ಈ ಡ್ರೆಸ್ಸಲ್ಲಿ ಜಾಸ್ತಿ ಏನು ಅಟ್ರಾಕ್ಟ್ ಮಾಡಿದ್ದು ಅಂದರೆ, ಈ ಕ್ಯೂಟ್ ಪ್ರಿಂಟ್ಸು ಇದು ತುಂಬಾ ಕ್ಯೂಟ್ ಮತ್ತು ಪಿಂಟ್ರೆಸ್ಟಿ ಅಂತ ಅನಿಸ್ತು. ಸೊ ಐ ಪರ್ಚೇಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಥರ ಅಂಗಡಿಯವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಡಿಸ್ಪ್ಲೇಯಲ್ಲಿ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ ಇಟ್ಟಿರ್ತಾರೆ. ಸೊ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನಾನು ಫಸ್ಟ್ ಎಲ್ಲ ಫಿಕ್ಸ್ ಆಗಿಬಿಟ್ಟು ಹೋಗಿದ್ದೆ, ಈ ಸತಿ ನಾನು ಜಸ್ಟ್ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ನಾನು ಯಾವುದೇ ಪೀಸ್ನು ನಾನು ತೊಗೊಳ್ಳಲ್ಲ ಅಂತ. ಬಟ್ ಈ ಜಂಪ್ ಸೂಟ್ನ ನೋಡಿದ್ಮೇಲೆ ಮಗನ ಪರ್ಚೇಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದಿದ್ದು ಕಲೆಕ್ಷನ್ ಎಲ್ಲ ನೋಡ್ಬಿಟ್ಟು ಐ ವಾಸ್ ಲೈಕ್, ನಾನು ಏನು ಪರ್ಚೇಸ್ ಮಾಡಬಾರ್ದು ಅನ್ಕೊಂಡು ಹೋಗಿದ್ದೆ. ಐ ಎಂಡ್ ಅಪ್ ಬೈಯಿಂಗ್ 7 to 8 ಪೀಸಸ್. ಆಕ್ಚುಲಿ ಇದು ನೋಡೋಕ್ಕೆ ಫ್ರಾಕ್ ಥರ ಕಾಣಿಸ್ತಾ ಇದೆ, ಬಟ್ ಇದು ಜಂಪ್ ಸೂಟು. ಇನ್ನೊಂದು ಬೋನಸ್ ಪಾಯಿಂಟ್ ಏನು ಅಂದರೆ, ಗಾಳಿ ಬಂದರೆ ಹಾರತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಡ್ರಾಬ್ಯಾಕ್ ಏನು ಅಂದರೆ, ಡೀಪ್ ಒಂದು ಸ್ವಲ್ಪ ನೆಕ್ ಒಂದು ಸ್ವಲ್ಪ ಜಾಸ್ತಿ ಡೀಪ್ ಇದೆ. ಸೊ ನಾನಿವಾಗ ಹಾಕೊಂಡಿರೋ ಥರ ಟೀ ಶರ್ಟ್ ಹಾಕೊಂಡು ಕೂಡ ನೀವು ಇದನ್ನು ಸ್ಟೈಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಇದು ಡಬಲ್ ಲೇಯರ್ಡು ಲೈನಿಂಗ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಬಟ್ಟೆ ಮಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಜಸ್ಟ್ ಪೇಡ್ 400 ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಪೀಚ್ ಕಲರ್ ಡ್ರೆಸ್. ಫಸ್ಟು ಕಲರು, ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಐ ಪರ್ಚೇಸ್ ದಿಸ್. ಸೆಕೆಂಡು ಮಟೀರಿಯಲ್ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ಯೂರ್ ಕಾಟನ್. ಆ್ಯಂಡ್ ಒಳಗಡೆ ಅವ್ರು ಲೈನಿಂಗ್ ಹಾಕಿರೋದು ಕೂಡ ಕಾಟನ್ ಮಟೀರಿಯಲೇ ಯೂಸ್ ಮಾಡಿದ್ದಾರೆ. ಇನ್ನೊಂದೇನು ಹೇಳಬೇಕು ಅಂದರೆ, ಇದು ತುಂಬಾ ಫ್ಲೋಯಿ ಆಗಿದೆ. ಈ ಬೇರೆ ಡ್ರೆಸ್ಗಳ ಥರ ಬಾಡಿಗೆ ಫುಲ್ ಹಗ್ ಮಾಡೋದು ಅಥವಾ ಅಂಟ್ಕೊಳ್ಳೋದು ಆ ಥರ ಏನೂ ಇಲ್ಲ. ನಂಗೆ 100ಗೆ 100% ಶೋರ್ ಇದೆ, ಇಟ್ ಗೋನ ಲುಕ್ ಕ್ಯೂಟ್ ಅಂತ. ಸೊ ಐ ಪರ್ಚೇಸ್ ದಿಸ್ ಫಾರ್ ಮೈ ಸಿಸ್ಟರ್. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 500 rupees. ನಂಗೆ ಇದರಲ್ಲಿ ನನಗೆ ಏನು ಜಾಸ್ತಿ ಇಷ್ಟಪಟ್ಟಿದ್ದು ಅಂದರೆ ಮಟೀರಿಯಲ್ದು ಕ್ವಾಲಿಟಿ. ಫೇವ್ರೇಟ್ ಕಲರ್ ಇಲ್ಲದೆ ಯಾವತ್ತೂ ನಂದು ಹಾಲ್ ಮುಗಿಯಲ್ಲ. ಆ್ಯಂಡ್ ದಿಸ್ ಕ್ಯೂಟ್ ಸಮರಿ ಮ್ಯಾಕ್ಸಿ ಡ್ರೆಸ್ನ ನಾನು ಅಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ. ಒನ್ ಸೆಕೆಂಡ್ ಐ ಶುಡ್ ಫಿಗರ್ ಔಟ್. ಓಕೆ, ಲಾಂಗ್ ಮ್ಯಾಕ್ಸಿ ಡ್ರೆಸ್ನ ಅಲ್ಲಿಂದ ಪರ್ಚೇಸ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಬೀಚ್ಗೆ ಇದು ಪ್ರಾಪರ್ ಫಿಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಸ್ಲೀವ್ಲೆಸ್ಸು, ಮತ್ತು ಇದನ್ನು ನೀವು ಕವರ್ ಅಪ್ ಥರ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಇಂಡಿವಿಜುವಲ್ ಡ್ರೆಸ್ಸಾಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ಫುಲ್ ಲೆಂತ್ ಮ್ಯಾಕ್ಸಿ ಡ್ರೆಸ್ ಆಗಿರೋದಕ್ಕೆ ಐ ಜಸ್ಟ್ ಪೇ 600 ಫಾರ್ ದಿಸ್. ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಫಸ್ಟ್ ತಲೆಗೆ ಬರೋದೆ ಸಂಡೇ ಬಜಾರ್ ಕಮೆಂಟ್ ಸೆಕ್ಷನ್. ಇಟ್ ಈಸ್ ಫನ್ನಿ
ಸೇಮ್ ಟೈಮ್ ಕ್ರೀಪಿ ಟು. ಫಸ್ಟ್ ಡೇ ವಿಡಿಯೋ ಸ್ವಲ್ಪ ನಾರ್ಮಲ್ ಆಗಿ ಹೋಯ್ತು ಆ್ಯಂಡ್ ಸೆಕೆಂಡ್ ಡೇ ಸ್ವಲ್ಪ ವೈರಲ್ ಆದಮೇಲೆ ಕಮೆಂಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಸುಳ್ಳು ಹೇಳ್ತಾ ಇದ್ದಾರೆ, ನಂಬೇಡಿ, ಬರೀ ರಾಂಗ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ಯೂಸ್ಡ್ ಕ್ಲೋತ್ಸ್ ಇರುತ್ತೆ, ಡ್ಯಾಮೇಜ್ ಕ್ಲೋತ್ಸ್ ಇರುತ್ತೆ ಅಂತೆಲ್ಲ. ಮತ್ತು ಇನ್ನೊಂದು ಏನು ಅಂದರೆ ಆ್ಯಕ್ಚುಲಿ ಸಂಡೇ ಬಜಾರಲ್ಲಿ ಥ್ರಿಫ್ಟ್ ಸ್ಟೋರ್ಸ್ ಇತ್ತು, ಲೈಕ್ ಸೆಕೆಂಡ್ ಹ್ಯಾಂಡ್ ಕ್ಲೋತ್ಸ್ದು ಬಟ್ಟೆಗಳು ಕೂಡ ಇತ್ತು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಮಾತಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಅಂದರೆ ಮೇ ಬಿ ನಾನು ಹೋಗಿರೋ ಹತ್ರ ಅವ್ರು ಹೋಗಿರಲ್ಲ, ನನಗೆ ಸಿಕ್ಕಿರೋಂಥ ಬಟ್ಟೆ ಕ್ವಾಲಿಟಿ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ನಾನು ಜಾಸ್ತಿ ಅದಕ್ಕೆ ತಲೆ ಹಾಕೋಕ್ಕೆ ಹೋಗಲಿಲ್ಲ. ಬಟ್ ಥರ್ಡ್ ಡೇ ಇಟ್ ಗಾಟ್ ಕ್ರೀಪಿಯರ್. ಅದರಲ್ಲಿ ಒಂದು ಮೆಸೇಜ್ ಬಂತು, ಇಟ್ ಈಸ್ ಫನ್ನಿ ಎಟ್ ದ ಸೇಮ್ ಟೈಮ್ ಕ್ರೀಪಿ ಟು. ಇದೊಂದು ಮೆಸೇಜ್ ಬಂತು, ಏನಂತ ಅಂದರೆ ಸಂಡೇ ಬಜಾರಲ್ಲಿರೋ ಎಲ್ಲ ಬಟ್ಟೆಗಳನ್ನು ಡೆಡ್ ಬಾಡಿಗಳ ಮೇಲೆ ಹಾಕಿರೋಂಥ ಬಟ್ಟೆಗಳಂತ ಹೇಳಿದ್ರು. ಐ ವಾಸ್ ಲೈಕ್ ಐ ಕ್ರೀಪ್ಡ್ ಔಟ್. ಯಾಕೆ ಅಂದರೆ ನಾನು ಆಲ್ರೆಡಿ ಬಟ್ಟೆ ತೊಗೊಂಡು ಬಂದ್ಬಿಟ್ಟಿದ್ದೀನಿ, ಹಾಕ್ಕೊಂಡು ಹಾಲ್ ಗೀಲೆಲ್ಲ ಮಾಡಿ ಹಾಕ್ಬಿಟ್ಟಿದ್ದೆ. ಸೊ ಐ ವಾಸ್ ಲೈಕ್ ಎಲ್ಲಿಂದ ಯು ಗೈಸ್ ಆರ್ ಗೆಟಿಂಗ್ ಆಲ್ ದಿಸ್ ಏನಂತಂದರೆ ನೈಸ್ ಸ್ಟೋರಿನ ನೀವೇ ಕ್ರೀಪಿ ಸ್ಟೋರಿನ ಎಲ್ಲ ಕುಕಪ್ ಮಾಡಿ ಹೇಳ್ತಾ ಇದ್ದಾರೆ ಅಂತ. ಐ ವಾಸ್ ಲೈಕ್ ನೀವು ಇನ್ನೂ ತುಂಬ ಅಲಿಗೇಷನ್ ಹಾಕೋದಕ್ಕಿಂತ ಮುಂಚೆ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈ ಶ್ರೀ ಶಾಪಿಂಗ್ ಎಲ್ಲ ಬಟ್ಟೆ ಎಲ್ಲಿಂದ ಬರುತ್ತೆ ಅಂದರೆ ದೊಡ್ಡ ಕಂಪನಿಯಲ್ಲಿ ರಿಜೆಕ್ಟ್ ಆಗಿರುತ್ತಲ್ಲ ಆ ಪೀಸ್ಗಳು. ಲೈಕ್ ಈ ರಿಜೆಕ್ಟ್ ಆಗಿರೋ ಪೀಸ್ ಅಂದಿದ ತಕ್ಷಣ ಹರಿದೋಗ್ಬಿಟ್ಟಿರುತ್ತೆ, ಕಿತ್ತೋಗ್ಬಿಟ್ಟಿರುತ್ತೆ ಅಥವಾ ದೊಡ್ಡ ಹೋಲ್ಸ್ ಇರುತ್ತೆ ಅಂತ ಅಲ್ಲ. ಈ ಮೈನ್ಯೂಟ್ ಚೇಂಜಸ್ ಇದ್ರೂ ಅಥವಾ ಡಿಫೆಕ್ಟ್ ಇದ್ರೂ ಅವರು ರಿಜೆಕ್ಟ್ ಮಾಡ್ತಾರೆ. ಲೈಕ್ ಪ್ರಿಂಟಲ್ಲಿ ಏನಾದರೂ ಮೈನ್ಯೂಟ್ ಡಿಫ್ರೆನ್ಸ್ ಇದ್ರೂ ರಿಜೆಕ್ಟ್ ಮಾಡಿರ್ತಾರೆ. ಮತ್ತು ಸೈಜ್ ಲೈಕ್ 2 ಸ್ಲೀವ್ ಇರುತ್ತೆ, ಒಂದೇ ಒಂದು ಸ್ಲೀವ್ 1 ಇಂಚಿಂದನೂ ಜಾಸ್ತಿ ಇದ್ದರೆ ಅದನ್ನು ಕೂಡ ಅವ್ರು ರಿಜೆಕ್ಟ್ ಮಾಡ್ತಾರೆ. ಮತ್ತು ಈ ಸ್ಮಾಲ್ ಮೀಡಿಯಂ ಲಾರ್ಜ್ ಅಂತ ಬ್ಯಾಕ್ ಸೈಡಲ್ಲಿ ಟ್ಯಾಗ್ ಹಾಕಿರ್ತಾರಲ್ಲ, ಅದೇನಾದರೂ ಉಲ್ಟಾ ಹಾಕಿದ್ರು ಕೂಡ ಆ ಥರ ಪೀಸ್ಗಳು ಕೂಡ ರಿಜೆಕ್ಟ್ ಆಗಿರುತ್ತೆ. ಈ ದೊಡ್ಡ ಕಂಪನಿಯೆಲ್ಲ ಏನಾಗುತ್ತೆ ಅಂದರೆ ಈ ರಿಜೆಕ್ಟೆಡ್ ಪೀಸ್ಗಳನ್ನೆಲ್ಲನೂ ಅವರು ಡೈರೆಕ್ಟಾಗಿ ಮಾರ್ಕೆಟಿಗೆ ಸೆಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ರೆಪ್ಯುಟೇಷನ್. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಸ್ಮಾಲ್ ಡಿಫೆಕ್ಟ್ ಆಗಿರೋದನ್ನೆಲ್ಲದನ್ನು ಈ ಥರ ಶ್ರೀ ಶಾಪಿಂಗ್ ಅಂತ ಬಿಡ್ತಾರೆ. ಸೊ ಹಾಗೆ ನಮಗೆ ಅದಕ್ಕೆಲ್ಲ ಆಕ್ಸೆಸ್ ಸಿಗುತ್ತೆ. ಇನ್ನೊಂದು ವಿಷಯದ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕು ಅಂದರೆ ಈ ಥ್ರಿಫ್ಟ್ ಸ್ಟೋರ್ಸ್, ನನಗೆ ಗೊತ್ತಿರೋ ಥ್ರಿಫ್ಟ್ ಸ್ಟೋರ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈ ಬಿಗ್ ಬ್ರ್ಯಾಂಡ್ದು ಯೂಸ್ಡ್ ಕ್ಲೋತ್ಸ್ನ ಅವರು ಕಮ್ಮಿ ರೇಟಿಗೆ ಮಾರ್ತಾರೆ. ದಿಸ್ ಇಸ್ ಹೌ ಥ್ರಿಫ್ಟ್ ಸ್ಟೋರ್ ವರ್ಕ್ಸ್. ಇನ್ನೊಂದೇನು ಅಂದರೆ ಚಿಕ್ಕಪೇಟೆಯಲ್ಲೂ ಕೂಡ ಥ್ರಿಫ್ಟ್ ಸ್ಟೋರ್ಸ್ ಇದ್ವು, ಬಟ್ ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ಅದು ಯೂಸ್ಡ್ ಕ್ಲೋತ್ಸ್ ಅಂತ. ನಿಮಗೆ ಗೊತ್ತಾಗಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ನಂಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಬಟ್ಟೆ ಯೂಸ್ಡ್ ಕ್ಲೋತು, ಯಾವ ಬಟ್ಟೆ ಯೂಸ್ಡ್ ಅಲ್ಲ ಅಂತ. ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ ಇದು ಈ ಶ್ರೀ ಶಾಪಿಂಗ್ ಎಲ್ಲದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯು. ನೀವೇನು ಹೋಗಿ ಹುಡ್ಕೊಂಡು ಜಮ್ಗಳನ್ನ ಈಚೆ ತರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಸ್ಟ್ ಬಿಕಾಸ್ ಸಂಡೇ ಬಜಾರಲ್ಲಿ ಥ್ರಿಫ್ಟ್ ಸ್ಟೋರ್ಸ್ ಇದೆ ಅಂತ ಹೇಳಿದಕ್ಕೆ ಅಲ್ಲಿರೋ ಎಲ್ಲ ಐಟಮೂ ಸೆಕೆಂಡ್ ಹ್ಯಾಂಡು ಅಥವಾ ಯೂಸ್ಡ್ ಕ್ಲೋತ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ಕ್ವಾಲಿಟಿ ಅಂತ ಬಂದಾಗ ನನ್ನ ತಲೆಯಲ್ಲಿ ಬರುವಂಥ ವಿಷಯಗಳು. ನಿಮ್ಗೇನಾದರೂ ಟೈಮ್ ಇದೆ ಅಂದರೆ ಡೂ ಚೆಕ್ ಇಟ್ ಔಟ್ ಸಂಡೇ ಬಜಾರ್ದು ಕಮೆಂಟ್ ಸೆಕ್ಷನ್. ಇಟ್ ಈಸ್ ಫನಿ ಆ್ಯಂಡ್ ಎಂಟರ್ಟೈನಿಂಗ್ ಎಟ್ ದ ಸೇಮ್ ಟೈಮ್. ಇದಿಷ್ಟು ಹಾಲ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಈಸ್ ನನ್ನ ಬರ್ಡೇ ಔಟ್ಫಿಟ್ಟು. ಆ್ಯಕ್ಚುಲಿ ಅದನ್ನು ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಅಂತ ಮಾಡಿದ್ದು. ಮಟೀರಿಯಲ್ನ ನಾನು ತೊಗೊಂಡು ಬಂದಿದ್ದು ಶ್ರೀರಾಮ್ಪುರದಿಂದ. ಅದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 700 ರೂಪೀಸ್. ನಂದು ಇನ್ಸ್ಪಿರೇಷನ್ ಬಂದ್ಬಿಟ್ಟು ಈ ಥರ ಇತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ 3 ಡೇಸ್ ನನ್ನ ಬರ್ಡೇ ಇರೋ ಟೈಮಲ್ಲಿ ನಾನು ಫ್ಯಾಬ್ರಿಕ್ ತೊಗೊಂಡು ಬಂದು ನನ್ನ ಅಕ್ಕ ಹೇಳ್ತಾ ಇದ್ಲು ಆಗಲ್ಲ, ನಾನು ಬಿಸಿ ಇದ್ದೀನಿ, ಮಾಡೋಕ್ಕಾಗಲ್ಲ ಅಂತ ಹೇಳಿ ಓವರ್ ನೈಟ್ ಕುತ್ಕೊಂಡು ಶೀ ಸ್ಟಿಚ್ ದಿಸ್ ಡ್ರೆಸ್. ನನಗೂ ಅಲ್ಲಿ ಹೋಗಿ ಸ್ಪೆಸಿಫಿಕೇಶನ್ ಮತ್ತು ಚೇಂಜಸ್ ಹೇಳೋವಂಥ ಅಷ್ಟು ಟೈಮೂ ಇರಲಿಲ್ಲ, ಅವಳಿಗೆ ಅದನ್ನ ಆಲ್ಟರ್ ಮಾಡೋವಂಥ ಟೈಮೂ ಇರಲಿಲ್ಲ. ಆ್ಯಂಡ್ ಓವರ್ ನೈಟ್ ಕುತ್ಕೊಂಡು ಅವಳು ಹೊಲಿದಿದ್ದು. ಅವಳಿಗೆ ಗೊತ್ತಿತ್ತು ನನ್ನ ಬರ್ಡೇ ನಾನು ಸ್ಟಿಚ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗತ್ತೆ ಅಂತ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಅವರ್ ಎಫರ್ಟ್ಸ್ ಆ್ಯಂಡ್ ಐ ರಿಯಲಿ ಲವ್ ದಿಸ್ ಡ್ರೆಸ್ ಟು. ಈ ಡ್ರೆಸ್ಗೆ ಜಸ್ಟ್ 700 ರೂಪೀಸ್ ಅಷ್ಟೇ ಆಯಿತು. ಮತ್ತು ಇನ್ನೊಂದು ಏನು ಹೇಳಿದ್ರೆ ನನ್ನ ಸಿಸ್ಟರ್ ಬಂದ್ಬಿಟ್ಟು ಡಿಸೈನರ್. ಅವಳು ಕೂಡ ಈ ಗೌನ್ಸ್ನೆಲ್ಲ ರೆಂಟ್ ಮಾಡ್ತಾಳೆ. ಲೈಕ್ ಮೆಟರ್ನಿಟಿ, ಪ್ರೀ ವೆಡ್ಡಿಂಗ್ ಆ್ಯಂಡ್ ಪೋರ್ಟ್ರೇಟ್ ಶೂಟ್ಸ್ಗೆ ಅಂತ ಹೇಳಿ ಗೌನ್ಸ್ ಎಲ್ಲ ಅವಳು ರೆಂಟ್ ಮಾಡ್ತಾಳೆ. ಅವಳ ಪೇಜ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಫ್ ಯು ಗೈಸ್ ನೀಡ್, ಯು ಗೈಸ್ ಕ್ಯಾನ್ ಚೆಕ್ ಅವರ್ ಪೇಜ್ ಔಟ್. ಅವಳ ಪೇಜ್ ನೇಮ್ ಬಂದ್ಬಿಟ್ಟು ಗೌನ್ಸ್ ಫಾರ್ ರೆಂಟ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.